ಉಸ್ತಾದ್ ಭಗತ್ ಸಿಂಗ್ ಇದು ಹರಿಶಂಕರ್ ಅವರು ಡೈರೆಕ್ಷನ್ ಮಾಡಿರುವಂತ ಸಿನಿಮಾ. ಇಲ್ಲಿ ಪವನ್ ಕಲ್ಯಾಣ್ ಮತ್ತು ಶ್ರೀಲೀಲಾ ಮತ್ತು ರಾಶಿ ಖಾನಾ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಕೆರಿಯರ್ ನಲ್ಲಿ ಕಮ್ಮಿ ಟೈಮ್ ನಲ್ಲಿ ಬೇಜಾನ್ ಆಫ್ ಅಂಡ್ ಡೌನ್ಸ್ ಗಳನ್ನ ನೋಡ್ತಾ ಇದ್ವಿ. ದಿ ಕಾಲ್ ಆಫ್ ಹಿಮ್ ಇನ್ನು ಈ ಸಿನಿಮಾ ನಿನ್ನೆ ರಿಲೀಸ್ ಆಗಿತ್ತು 19ನೇ ತಾರೀಕು 2026 ಮಾರ್ಚ್ ತಿಂಗಳಲ್ಲಿ ನಿನ್ನೆ ರಿಲೀಸ್ ಆಗಿದ್ದು. ಈ ಸಿನಿಮಾನ ನೋಡ್ಕೊಂಡ್ ಬಂದ್ಮೇಲೆ ನನಗೇನು ಈ ಸಿನಿಮಾದಲ್ಲಿ ಇಷ್ಟ ಆಯ್ತು ಮತ್ತು ಪವನ್ ಕಲ್ಯಾಣ್ ಸರ್ ಅವರ ಒಂದು ಆಕ್ಟಿಂಗ್ ಲೆವೆಲ್ ಹೇಗಿತ್ತು, ಏನ್ ಕತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ಶೇರ್ ಮಾಡ್ಕೊಳ್ಳಿ, ಹಾಗೇನೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಸಿನಿಮಾ ಬಗ್ಗೆ ಒಂದಿಷ್ಟು ಹೇಗಿತ್ತು ಸಿನಿಮಾ ಮತ್ತು ಏನಾಯ್ತು ಸಿನಿಮಾದಲ್ಲಿ, ಏನೇನೆಲ್ಲ ಕಥೆಗಳು ಓಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಏನಂತಂದ್ರೆ ಈ ಸಿನಿಮಾನ ನೋಡ್ಕೊಂಡ್ ಬಂದ್ಮೇಲೆ ನನಗೇನು ಅನಿಸ್ತು ಅಂದ್ರೆ ಹರಿಶಂಕರ್ ಮತ್ತು ಪವನ್ ಕಲ್ಯಾಣ್ ಅವರು ಇಬ್ರು ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡುತ್ತಂತೂ ನಿಜ. ಇನ್ನು ಈ ಸಿನಿಮಾ ತುಂಬಾನೇ ಒಂದು ಹೈಪ್ ನ ಕ್ರಿಯೇಟ್ ಮಾಡಿತ್ತು ಮತ್ತು ಸಾಂಗ್ಸ್ ಟ್ರೈಲರ್ಸ್ ನೋಡಿದ್ಮೇಲೆ ಸ್ವಲ್ಪ ಎಲ್ಲ ಒಂದ್ ಕಡೆ ಡೌನ್ ಆಯ್ತು ಫ್ಯಾನ್ಸ್ಗಳಿಗೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಹೇಳೋದಾದ್ರೆ ಈ ಸಿನಿಮಾನ ನಾನು ನೋಡ್ಕೊಂಡ್ ಬಂದ್ಮೇಲೆ ಒಂದೇ ಲೈನ್ ಅಲ್ಲಿ ಕತೆ ಹೇಳ್ಬೇಕು ಅಂತಂದ್ರೆ, ಎಲೆಕ್ಷನ್ ನಲ್ಲಿ ಗೆದ್ದುಬಿಟ್ಟು ಪೊಲಿಟಿಷಿಯನ್ ಆಗ್ಬಿಟ್ಟು ಈ ಒಂದು ರಾಜ್ಯವನ್ನ ಆಳ್ಬೇಕು ಅಂತಿರೋ ಒಬ್ಬ ವಿಲನ್ಗೆ ಧರ್ಮವೇ ಎಲ್ಲ ಅಂತ ಹೇಳ್ಬಿಟ್ಟು ಬದುಕ್ತಾರಂತ ನಮ್ಮ ಹೀರೋ ಇಬ್ರು ಮಧ್ಯೆ ನಡೆಯುವಂತ ಘರ್ಷಣೆನೇ ಈ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಏನೇನೆಲ್ಲ ಒಂದು ಅನಾಹುತಗಳು ಆಮಂತ್ರಣ ಕೊಡ್ತವೆ ಈ ಸಿನಿಮಾದಲ್ಲಿ, ಮತ್ತು ಪವನ್ ಕಲ್ಯಾಣ್ ಸರ್ ಅವ್ರ ಪ್ರೆಸೆನ್ಸ್ ಆಕ್ಟಿಂಗ್ ಅಲ್ಲಿ ಎಷ್ಟು ಎಫರ್ಟ್ಸ್ ಇತ್ತು ಮತ್ತು ಈ ಸಿನಿಮಾ ನೋಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್. ನನಗೆ ತುಂಬಾನೇ ಇಷ್ಟ ಆಯಿತು. ಒಂದು ಕಮ್ಮಿ ಟೈಮ್ನಲ್ಲಿ ಈ ಒಂದು ಟೈಮ್ನಲ್ಲಿ ಈ ಸಿನಿಮಾ ಬಂದಿದ್ದು ಮತ್ತು ಪೊಲೀಸ್ ರೋಲ್ ಆಗಿರ್ಬೋದು ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು, ಕೆಲವೊಂದಿಷ್ಟು ಕಾಮಿಡಿ ಆಗಿರ್ಬೋದು. ಇನ್ನು ಶ್ರೀಲೀಲಾ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಸಿನಿಮಾದ ಪ್ರತಿ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಂತೆ ಈ ಸಿನಿಮಾದ ಕೂಡ ಪಬ್ಲಿಕ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. ಇನ್ನು ಇನ್ನೊಬ್ಬರು ಹೀರೋಯಿನ್ ಅಂತಂದರೆ ರಾಶಿ ಖಾನಾ, ಎವರ್ಗ್ರೀನ್, ಎಲ್ಲ ಟೈಮಲ್ಲೂ ಕೂಡ ಇವರ ಒಂದು ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. ಮತ್ತು ಪವನ್ ಕಲ್ಯಾಣ್ ಅವರ ಒಂದು ಆ್ಯಕ್ಟಿಂಗನ್ನ ನಾನು ಮೆಚ್ಚಲೇಬೇಕು. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಮತ್ತು ಫ್ಯಾನ್ಸ್ಗಳು ಹೇಳ್ದಂಗೆ ಪವನ್ ಕಲ್ಯಾಣ್ ಸರ್ನ ಯಾವ ಥರ ತೋರಿಸ್ಬೇಕು ಆ ಥರನೇ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ಇನ್ನು ಡ್ಯಾನ್ಸು ಮತ್ತು ಇದ್ರ ವಿಚಾರಕ್ಕೆ ಬಂದರೆ ನೆಕ್ಸ್ಟ್ ಲೆವೆಲ್. ಈ ಒಂದು ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾನೇ ಸಾಂಗ್ಸು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡ್ತವೆ. ಈ ಸಿನಿಮಾದ ಒಂದು ಸಾಂಗ್ಸ್ಗಳು ತುಂಬಾನೇ ಚೆನ್ನಾಗಿದ್ವು. ಇನ್ನು ಈ ಸಿನಿಮಾದಲ್ಲಿ ಪವನ್ ಸರ್ ಅವರ ಒಂದು ಆಕ್ಟಿಂಗ್ನ ನೋಡೋಕ್ಕೆ ಅದು ಒಂದು ಫ್ಯಾನ್ ಬೇಸ್ ಇದೆ ಬಿಡಿ. ಆ ಲೆಕ್ಕಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸ್ ಇರೋಂಥ ಒಂದು ಹೀರೋ. ಇನ್ನು ಈ ಸಿನಿಮಾದ ಒಂದು ಗಬ್ಬರ್ ಸಿಂಗ್ನ ಎಲ್ಲೋ ಒಂದು ಕಡೆ ಕಾಣಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನೆಕ್ಸ್ಟ್ ಲೆವೆಲ್ ಉಸ್ತಾದ್ ಭಗತ್ ಸಿಂಗ್ನ ತೋರಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಒಂದು ಬಿ ಜಿ ಎಮ್ಸ್ಗಳನ್ನ ನಾನು ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಬಿ ಜಿ ಎಮ್ಸ್ ಅದನ್ನೆಲ್ಲ ಕೇಳೋಕ್ಕೆ ಥಿಯೇಟ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬಿ ಜಿ ಎಮ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ತಮನ್ನಾ ಅವರ ಒಂದು ಬಿ ಜಿ ಎಮ್ಸ್ ನೆಕ್ಸ್ಟ್ ಲೆವೆಲ್, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ಬೇಕಂತಂದ್ರೆ ನೆಕ್ಸ್ಟ್ ಲೆವೆಲ್. ಇನ್ನು ಪೊಲೀಸ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಪವನ್ ಸರ್ ಅವರ ಒಂದು ಪಾತ್ರ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಈ ಸಿನಿಮಾದಲ್ಲಿ ಫೈಟಿಂಗ್ಸ್ ಆಗಿರ್ಬೋದು, ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಈ ಸಿನಿಮಾನ ನೋಡ್ಕೊಂಬಂದ್ಮೇಲೆ ನನಗಂತೂ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಇನ್ನು ಯಾರ್ಯಾರು ಈ ಸಿನಿಮಾದಲ್ಲಿ ನೋಡಿಲ್ವೋ, ಯಾಕೆಂದರೆ ಕಮ್ ಬ್ಯಾಕ್ ಟು ಓಜಿ ಸಿನಿಮಾ ಮಾಡಾದ್ಮೇಲೆ ಬಂದಿರೋಂಥ ಈ ಸಿನಿಮಾ. ಇನ್ನು ಈ ಸಿನಿಮಾಕ್ಕೆ ಬಂಡವಾಳ ಹೂಡಿರೋದು ನವೀನ್ ಸರ್ ಮತ್ತು ರವಿಶಂಕರ್ ಅವರು. ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಸಿನಿಮಾನ ನೋಡ್ಕೊಂಬಂದಿದ್ರೆ ನಿಮಗೆ ಏನು ಅನಿಸ್ತು ಮತ್ತು ಹೇಗಿತ್ತು ಅಂತ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮತ್ತು ನನ್ನ ಒಂದು ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಹಾಗೇನೆ ಲೈಕ್ ಮಾಡ್ಕೊಂಬಿಡಿ.